ರಾಜ್ಯಪಾಲರು ಸಾಕಷ್ಟು ಮಸೂದೆಗಳನ್ನು ವಾಪಸ್ ಕಳಿಸಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಭವನದ ವಿರುದ್ಧವಾಗಿ ಸಚಿವರೆಲ್ಲರೂ ಕೂಡ ಸಿಡಿದೆದ್ದಿದ್ದಾರೆ. ಕ್ಲಾರಿಫಿಕೇಷನ್ ಕೇಳಿ ಆಮೇಲೆ ಅನುಮೋದನೆ ಮಾಡ್ತಾ ಇದ್ರು. ಮೊದಲು ಒಂದಷ್ಟು ವಿವರಣೆ ಕೇಳ್ತಾ ಇದ್ರು, ವಿಶ್ಲೇಷಣೆ ಕೇಳ್ತಾ ಇದ್ರು. ಹೇಗಪ್ಪ ಇದೆ, ಏನು ಮಾಡಿದ್ದೀರಾ ನೀವು ಅಂತ ಹೇಳಿ ಆಮೇಲೆ ಅನುಮೋದನೆ ಕೊಡ್ತಾ ಇದ್ರು ಅವರು. ಆದರೆ ಈಗ ಒಂದು ಸರ್ವೇ ಸಾಮಾನ್ಯ ಬಿಲ್ಲನ್ನು ಕೂಡ, ಸಾಮಾನ್ಯ ಮಸೂದೆಯನ್ನು ಕೂಡ ವಾಪಸ್ ಕಳಿಸ್ತಾ ಇದ್ದಾರೆ. ಅಂದರೆ ಏನರ್ಥ ಇದಕ್ಕೆ? ನಮ್ಮ ಸರ್ಕಾರದ ವಿರುದ್ಧವಾಗಿ ರಾಜ್ಯಪಾಲರು ಜಿದ್ದಿಗೆ ಬಿದ್ದಂತೆ ನಿಂತುಬಿಟ್ಟಿದ್ದಾರೆ. ಏನೇ ಆಗಲಿ ನಾನು ಇವ್ರಿಗೆ ತೊಂದರೆ ಕೊಡ್ತೀನಿ, ಇವ್ರು ಕಳಿಸೋ ಮಸೂದೆಗಳು ನಾನು ಪಾಸ್ ಮಾಡಲ್ಲ ಅಂತ ರಾಜ್ಯಪಾಲರು ಇದ್ದುಬಿಟ್ಟಿದ್ದಾರೆ. ಇದರಿಂದಾನೇ ಎಲ್ಲವೂ ಗೊತ್ತಾಗ್ತಾ ಇದೆ ನಮಗೆ. ಏನೋ ಸಿದ್ದರಾಮಯ್ಯ ಮುಡಾ ಕೇಸ್ ಕೊಟ್ಬಿಟ್ರು ಅಂತಲ್ಲ, ನಾವು ಏನು ಬಿಲ್ಲನ್ನು ಪಾಸ್ ಮಾಡ್ಕೊಂಡು ಆಳ್ವಿಕೆ ಮಾಡೋದು ಹೇಗೆ? ನಾವು ಮಸೂದೆಗಳು ಕಾಯ್ದೆಗಳಾಗಿ ಬದಲಾಗದೆ ನಾವು ಅನುಷ್ಠಾನ ಮಾಡೋದಾದರೂ ಏನನ್ನ? ಕಾಯ್ದೆ ಆಗಲೇಬೇಕಲ್ಲ, ಅವಾಗಿಂದ ತಾನೇ ಜಾರಿ ಲೆಕ್ಕ. ಅದು ಏನು ಅನುಷ್ಠಾನ ಮಾಡೋಣ ನಾವು? ಯಾವ ಅಭಿವೃದ್ಧಿ ಕೆಲಸ ಮಾಡೋಣ? ಈ ಥರ 8 ತಿಂಗಳಲ್ಲಿ 11 ಬಿಲ್ಗಳನ್ನು ನೀವು ಪಾಸ್ ಮಾಡದೆ ಕೂತ್ಕೊಂಡ್ರೆ ಎಲ್ಲವೂ ಕೂಡ ಅತ್ಯಂತ ಅಗತ್ಯ ಇರತಕ್ಕಂಥ ಬಿಲ್ಗಳು. ಏನಿರ ಅರ್ಥ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ ಹೇಳಿ DCM DK ಶಿವಕುಮಾರ್ ಕೇಳಿದ್ದಾರೆ. ನೋಡಿ, ಸ್ವಾಭಾವಿಕವಾಗಿ ರಾಜ್ಯಪಾಲರಿಗೆ ಮತ್ತು ಸರ್ಕಾರಕ್ಕೆ ಹೊಂದಾಣಿಕೆ ಇಲ್ಲದೇ ಇದ್ದರೆ ಇಂಥ ಬೆಳವಣಿಗೆಗಳು ನಡೆಯುತ್ತೆ. ಇಲ್ಲಿವರೆಗೂ ಯಾವುದೇ ಬಿಲ್ಗಳು ಒಂದೋ ಎರಡೋ ಯಾವುದಾದ್ರೂ ಕ್ಲಾರಿಫಿಕೇಷನ್ಸ್ ಕೇಳಿದ್ದು ಬಿಟ್ಟರೆ ಯಾವುದು ಕೂಡ ನಮಗೆ ಈ ರೀತಿ ಸಾರಾಸಟ್ಟಾಗಿ ವಾಪಸ್ ಕಳಿಸಿದಂಥ ಉದಾಹರಣೆಗಳು ಕಡಿಮೆ. 11 ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ. ಅದರಲ್ಲಿ ಕೆಲವು ಬಿಲ್ಗಳು ಇರ್ಬೋದು, ಕ್ಲಾರಿಫಿಕೇಷನ್ಸ್ ಅವರಿಗೆ ಬೇಕಾಗಿರ್ಬೋದು. ಆದರೆ ಸಾಮಾನ್ಯವಾದಂಥ ಬಿಲ್ಗಳನ್ನು ಕೂಡ ಅವರು ವಾಪಸ್ ಕಳಿಸಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ರಾಜ್ಯಪಾಲರಿಗೆ ನಮ್ಮ ಸರ್ಕಾರದ ಮೇಲೆ ಅಷ್ಟೊಂದು ವಿಶ್ವಾಸದ ಕೊರತೆ ಆಗಿದೆ ಅನ್ನೋವಂಥ ಒಂದು ಸಂದೇಶ ಸಿಗ್ತಾ ಇದೆ. ನಾವು ಇದೆಲ್ಲ ಆದಮೇಲೆ ನಮ್ಮ ಪಕ್ಷಕ್ಕೆ ಹೈಕಮಾಂಡ್ಗೆ ತಿಳಿಸ್ಬೇಕು ಯಾವ ರೀತಿ ನಮ್ಮ ಗವರ್ನರ್ ಆಫೀಸು ದುರುಪಯೋಗ ಮಾಡ್ತದೆ. ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ದೀರಿ, ಒಂದು 15 ಬಿಲ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಹಂಗಂತ ನಾವು ಮಾಡಿದ್ವಿ. ಏನಾದ್ರು ಇತ್ತು ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಲಿ ಮಾಡಲಿ, ನಾನೇನು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಎಲ್ಲ ಬಿಲ್ನ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಯಾಕಿರಬೇಕು? BJP MLAಗಳು ಹೋಗಿ ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಬಿಟ್ರೆ ಹೆಂಗಾಗ್ತದೆ? ಸೊ ಇವೆಲ್ಲ ಇದೆ, ಇವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಏನಿಲ್ಲ, ರಾಜ್ಯಪಾಲರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ದೇವರು ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ನೋಡಪ್ಪ, ಯಾವ ಪ್ರಯತ್ನ ಮಾಡಿದ್ರು ಏನು ಆಗುದಿಲ್ಲ. ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ.